ಹಲೋ, ಹಾಯ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಬ್ಲಾಗ್ ಮಾಡ್ತಾ ಇರೋದು. ಐ ಹೋಪ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಬ್ಲಾಗ್ ಮಾಡ್ತಿರೋದ್ರಿಂದ ನಾನು ಫಸ್ಟ್ಗೆ ನಿಮಗೆ ಟ್ರಾವೆಲ್ ಮಾಡ್ತಿರೋದನ್ನೇ ತೋರಿಸ್ತಾ ಇರೋದು. ಸೊ ನನ್ನ ವಿಡಿಯೋ ಫಸ್ಟ್ ಟ್ರಾವೆಲಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ನಾವು ಹೊರಟಿರೋದು ನಮ್ಮೂರಿಗೆ. ಯಾವ ಊರಿಗೆ ಅಂತ ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ. ಸೊ ಇವಾಗ ನಾನು ಯಾವ ಸ್ಟೇಷನಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಹೊರಟಿದ್ದು ಒಂದು 8:30 ಹಾಗೆ, ಮೀನ್ಸ್ 8:30 ಹಾಗೆ ಟ್ರೈನ್ ಡಿಪಾರ್ಚರ್ ಆಗಬೇಕಿತ್ತು. ಬಟ್ ಹೊರಟಿದ್ದೆ ಟ್ರೈನ್ ಯಾವ ಟೈಮ್ಗೆ ಅಂತ ಗೊತ್ತಾ? 9:30 or 9:15 ಸಮಥಿಂಗ್. ಯಾಕಂತ ಹೇಳಿದ್ರೆ ಅದು ಅವ್ರಿಗೆ ಇಶ್ಯೂ ಇರುತ್ತೆ, ಏನೋ ಇಶ್ಯೂ ಇರೋದ್ರಿಂದ ಲೇಟ್ ಮಾಡಿರ್ತಾರೆ ಟ್ರೈನ್ ಬಿಡೋಕ್ಕೆ. ಬಟ್ ನಾವು ಟ್ರೈನ್ ಹೊರಡುತ್ತೆ ಬೇಗ ಅಂತ ಹೇಳಿಬಿಟ್ಟು ನಾವು ಆನ್ ಟೈಮು ಬಿಫೋರ್ ಟೈಮ್ಗೆ ಬಂದಿರೋದು. ನೋಡಿದ್ರೆ ಟ್ರೈನು ಲೇಟಾಗಿ ಸ್ಟಾರ್ಟ್ ಆಯಿತು. ಸೊ ಹಾಗೆ ಟ್ರೈನ್ ಕೂಡ ಸ್ಟಾರ್ಟ್ ಆಯಿತು. ನಮ್ಮೂರ ಕಡೆಗೆ ಪಯಣನೂ ಶುರು ಆಯಿತು. ನೀವು ನೋಡ್ತಿದ್ದೀರಾ ಟ್ರೈನ್ ಆಲ್ರೆಡಿ ಬಿಟ್ಟಿದೆ, ನೋಡಿ ಹೋಗ್ತಾ ಇದೆ. ಸೊ ನಮ್ಮದು ಪ್ಲ್ಯಾಟ್ಫಾರ್ಮ್ ಇದ್ದಿದ್ದು ಸೆಕೆಂಡು. ಸೊ ಅಲ್ಲಿ ತೋರಿಸ್ತಿದೆ 3 ಅಂತ, ಬಟ್ ಇದು ಬಂದಿದ್ದು ಸೆಕೆಂಡಲ್ಲಿ. ಸೊ ಹಾಗೆ ನಮ್ಮ ಪಯಣ ಶುರು ಆಯಿತು. ಸೊ ನಾವು ಕೂಡ ತೊಗೊಂಬಂದಿದ್ವಿ. ಟ್ರಾವೆಲ್ ಮಾಡಬೇಕು ಅಂದರೆ ಸ್ವಲ್ಪ ಸ್ನ್ಯಾಕ್ಸ್ ಐಟಮು ಅದು ಇದು ಇರಲೇಬೇಕು. ಸೊ ನಮ್ಮದಂತೂ ಫುಲ್ಲು ನೈಟ್ ಜರ್ನಿ, ನಮ್ಮೂರಿಗೆ ಹೋಗಬೇಕು ಅಂತ ಹೇಳಿದ್ರೆ. ಸೊ ನಾನು ಕೂಡ ಟೀ ತೊಗೊಂಡು ಹೋಗಿದ್ವಿ ಫ್ಲಾಸ್ಕಲ್ಲಿ. ಸೊ ಟ್ರೈನ್ ಕೂಡ ಮೂವ್ ಆನ್ ಆಯಿತು. ಪಕ್ಕದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ ಉದ್ಯಾನ ಟ್ರೈನ್ ಅನಿಸುತ್ತೆ. ಸೊ ನಾವಿರೋದು ನಿಮ್ಗೆ ಕಾಣಿಸ್ತಿದೆ ಯಲಹಂಕದಲ್ಲಿ. ಸೊ ಯಲಹಂಕದಿಂದ ಬಿಟ್ಟು ಟ್ರೈನು, ಯಾವ ಟ್ರೈನು ಅಂತ ಗೊತ್ತಾ? ಹೊಸದು ಅಂದರೆ ರೀಸೆಂಟಾಗಿ ಬಿಟ್ಟಿದ್ದಾರೆ. ಯಾವುದು ಅಂತ ಹೇಳಿದ್ರೆ ಅದೇ ಕಂಟೋನ್ಮೆಂಟಿಂದ ಅಂತ ಬರುತ್ತೆ. ಸೊ ಆ ಟ್ರೈನ್ ಬಿಟ್ಟಿದ್ದು. ಸೊ ಆ ಟ್ರೈನು 8:30ಗೆಲ್ಲ ಹೊರಡಬೇಕಿತ್ತು. ನೋಡಿದ್ರೆ ಉದ್ಯಾನ ಟ್ರೈನೇ ಬಂದು ಕೂತ್ಕೊಳ್ತು. ಇದು ಇನ್ನೂ ಬಿಡಲಿಲ್ಲ. ಸೊ ಉದ್ಯಾನ ಟ್ರೈನ್ ಹೊರತು ಅದಾದಮೇಲೆ ನಮ್ಮದು ಬಿಟ್ಟಿದ್ದು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ನೋಡ್ತಿದ್ದೀರಾ ಅಲ್ಲಿ ಬೆಟ್ಟ ಗುಡ್ಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಸದ್ಯಕ್ಕೆ ಇನ್ನೂ ಸೂರ್ಯ ಹುಟ್ಟಿಲ್ಲ. ಸೂರ್ಯೋದಯ ಆಗಬೇಕು ಅಂದರೆ ಇನ್ನೂ ಸ್ವಲ್ಪ ಆಗುತ್ತೆ, ಅದು ಕೂಡ ತೋರಿಸ್ತೀನಿ ನಿಮಗೆ. ನಾವು ಬೆಂಗಳೂರಲ್ಲಿ ನೋಡೋದೇ ಇಲ್ಲ, ಯಾಕಂತ ಹೇಳಿದ್ರೆ ನಂದು ನೈಟ್ ಶಿಫ್ಟ್ ಇರೋದ್ರಿಂದ ನಾನು ಬೆಳಗ್ಗೆ ಹೊತ್ತು ಮಲ್ಗೆ ಎದ್ಬಿಡ್ತೀನಿ. ಸೊ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಎದ್ದಿರ್ತೀನಿ. ಎದ್ದಾಗ ಸೂರ್ಯ ನೋಡಬೇಕು ಅಂದರೆ ಸೂರ್ಯನ ಕಣ್ಣೆತ್ತು ನೋಡೋಕ್ಕಲ್ಲ, ಆ ಥರ ಉದಯೋನ್ಮುಖ ಆಗಿರ್ತಾನೆ ಸೂರ್ಯ. ಸೊ ಇವಾಗ ನೋಡ್ತಿದ್ದೀರಾ ನೋಡಿ, ಬೆಟ್ಟ ಗುಡ್ಡದ ಮಧ್ಯೆ ಸೂರ್ಯ ಹುಟ್ಟು ಬರ್ತಾನೆ ಅಂತ ಹೇಳ್ತಾರಲ್ಲ. ಸೊ ದ ಸೇಮ್ ಇದಕ್ಕೆ ಸಿಚುಯೇಷನ್ಗೆ ನಾನು ಕ್ಯಾಪ್ಚರ್ ಮಾಡಿರೋದು. ಸೊ ನೋಡಿ ಸದ್ಯಕ್ಕೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ರೆಡ್ ಎಲ್ಲೋ ಬೆಂಕಿ ಥರ ಕಾಣಿಸ್ತಿದೆ ಅಲ್ವಾ? ಸೊ ಇನ್ನೂ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ ಎಷ್ಟು ಡಾರ್ಕಾಗಿ ಬರುತ್ತೆ ಅಂತ. ಇದು ಆ್ಯಕ್ಚುಲಿ ಮಾರ್ನಿಂಗ್ ಆಗಿರುತ್ತೆ, ಒಂದು 6 or 6:30 ಆಗಿರುತ್ತೆ. ಟೈಮಿಂಗ್ಸ್ ನೆನಪಿಲ್ಲ. ನನಗಂತೂ ನಿದ್ದೆನೇ ಬರ್ತಾ ಇರಲಿಲ್ಲ. ಊರಿಗೆ ಹೋಗ್ತಿದ್ದೀನಿ ಅನ್ನೋ ಒಂದು ಎಕ್ಸೈಟ್ಮೆಂಟ್ಗೆ. ಸೊ ಹಾಗೆ ಸುಮ್ಮನೆ ಕೂತಿರ್ಬೇಕಾದ್ರೆ ನಾನು ನೋಡಿದೆ. ಈ ಥರ ಊರಿಗೆ ಹೋಗ್ಬೇಕಾದ್ರೆ ಮಾತ್ರ ನಾನು ಈ ಥರ ಕ್ಯಾಪ್ಚರ್ ನೋಡೋಕ್ಕಾಗೋದು. ನಾರ್ಮಲ್ ಬೆಂಗಳೂರಲ್ಲಿ ನಾನು ನೈಟ್ ಶಿಫ್ಟ್ ಇರೋದ್ರಿಂದ ಮಲಗೋದು ಲೇಟಾಗಿ, ಎದ್ದೇಳೋದು ಲೇಟಾಗಿ. ಸೊ ಹಾಗಾಗಿ ನಾನು ನೋಡೋಕ್ಕೆ ಸಿಗಲ್ಲ. ಊರಿಗೆ ಹೋದರೆ ಈ ಥರದ್ದೆಲ್ಲ ನೋಡ್ಬೋದು. ಹೋಗೋ ದಾರಿಲಿ ಅಂದರೆ ಟ್ರೈನಲ್ಲಿ ಇರಬೇಕಾದ್ರೂ ನೋಡ್ಬೋದು. ಸೊ ಇದು ಮಾತ್ರ ಸೂಪರಾಗಿ ಇತ್ತು. ಹಾಗೆ ನಮ್ಮ ಜರ್ನಿ ಕೂಡ ಮುಂದೆ ಹೋಗ್ತಾನೇ ಇತ್ತು. ಸೊ ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ಎಷ್ಟು ಡಾರ್ಕಾಗಿ ಕಾಣಿಸ್ತಿದೆ ಸೂರ್ಯ ನೋಡಿ. ಎಷ್ಟು ಸದ್ಯಕ್ಕಿನ್ನ ಉರಿ ಬಿಸಿಲು ಬರಲ್ಲ ಅಷ್ಟು ಬೇಗ. ಇನ್ನು ಮುಂದೆ ಹೋಗ್ತಾ ಇದ್ದರೆ ಇನ್ನು ಸೂರ್ಯ ಪಕ್ಕದಲ್ಲಿ ಟ್ರೈನ್ ಬೇರೆ ಬರ್ತಾ ಇತ್ತು. ಸೊ ಅದು ಸೂರ್ಯ ಕಾಣಿಸ್ಲಿಲ್ಲ. ಮತ್ತು ಕ್ಯಾಪ್ಚರ್ ಮಾಡಬೇಕಾದ್ರೆ ಟ್ರೈನ್ ಅಡ್ಡ ಬಂದುಬಿಡ್ತು ಸೈಡ್ಗೆ. ಸೊ ಇವಾಗ ಇದು ಯಾವುದೋ ಸ್ಟೇಷನು. ಸೊ ಇಲ್ಲಂತೂ ನಿಲ್ಲಿಸಲ್ಲ, ಕೆಲವೊಂದು ಸ್ಟಾಪ್ಗೆ ನಿಲ್ಲಿಸಲ್ಲ. ಅದೇನಿದು ಮೇನ್ ಸ್ಟೇಷನ್ ಆಗಿರಲ್ಲ, ಹಾಗಾಗಿ ಅವರು ನಿಲ್ಲಿಸಿರಲ್ಲ ಇಲ್ಲಿ. ಸೊ ನಡೀರಿ ಮುಂದೆ ಹೋಗೋಣ. ಮುಂದೆ ತೋರಿಸ್ತೀನಿ ನಿಮಗೆ. ಏನು ಗೊತ್ತಾ, ಮತ್ತೆ ಸನ್ರೈಸ್ ಬರ್ತಾನೆ ನಿಮಗೆ. ಯಾವ ಥರ ಕಾಣಿಸ್ತಿದೆ ನೋಡಿ. ಆವಾಗಲೇ ನೋಡಿದ್ದಕ್ಕೂ ಇವಾಗ ನೋಡ್ತಿರೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ? ಆವಾಗ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇತ್ತು, ಇವಾಗ ಫುಲ್ಲು ದೊಡ್ಡದಾಗಿ ಕಾಣಿಸ್ತಿದೆ. ಈ ಸೂರ್ಯ ನೋಡಿ, ನಾವು ಹೋದ ಕಡೆ ಎಲ್ಲ ಬರ್ತಿದ್ದಾನೆ. ಯಾಕೆ ಹೇಳಿ? ಭೂಮಿ ರೌಂಡಾಗಿದೆ ಅಂತ ಹೇಳಿದ್ದಾರೆ. ಸೊ ಎಲ್ಲಿ ಒಂದು ಕಡೆ ಉದ್ಭವ ಆದರೂ ಎಲ್ಲ ಕಡೆ ಕಾಣಿಸ್ತಾನೇ ಇರುತ್ತೆ. ಸೊ ಮುಂದೆ ನೋಡ್ತಾ ಇರಿ. ಎಷ್ಟು ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿದೆ. ಫುಲ್ಲು ಎಲ್ಲೋ ಬೆಂಕಿ ಥರ ಕಾಣಿಸ್ತಿದೆ ಅಲ್ವಾ? ನನಗಂತೂ ಹಾಗೆ ಕಾಣಿಸ್ತಿದೆ. ಸೊ ಹೋಗೋಣ ಬನ್ನಿ ಮುಂದೆ. ಇಲ್ಲಿ ನೋಡಿ ಎಲ್ಲ ಜಮೀನಿದು. ಸೊ ಇದು ಮಾಡಿರ್ತಾರೆ, ನೇಗಿಲು ಮಾಡಿರ್ತಾರೆ. ಸೊ ಏನಾದರೂ ಇವಾಗ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಹಾಕ್ತಾರೆ ಅನಿಸುತ್ತೆ, ಬಿತ್ತನೆ ಮಾಡ್ತಾರೆ ಬೀಜ ಹಾಕಿ. ಸೊ ನಮ್ಮದು ಇದೆ ಜಮೀನು, ಸ್ವಲ್ಪ ಹೇಳ್ಕೊಳ್ಳೋಷ್ಟು. ಸೊ ಅಲ್ಲೂ ಬಿತ್ತನೆ ಮಾಡ್ತಾರೆ. ಸೊ ಇದು ಯಾವುದೋ ಊರು ಬಂತು. ಇದು ಯಾವ ಊರು ಅಂತ ಗೆಸ್ ಮಾಡಿ. ಫುಲ್ಲು ಪರ್ಸಿ ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ ಈ ಕಡೆ ಲ್ಯಾಂಗ್ವೇಜ್ ಯಾವುದು ಅಂತ. ಬಟ್ ಇಲ್ಲಿ ನಾವು ಪರ್ಸಿ ಅಂತ ಯೂಸ್ ಮಾಡ್ತೀವಿ. ಅದರಲ್ಲೇ ಮನೆ ಕಟ್ಟಿರೋದು ಇಲ್ಲಿ ಜಾಸ್ತಿ.
ಸೊ ಇಲ್ಲೊಂದು ನಿಮಗೆ ಒಂದು ಫ್ಯಾಕ್ಟ್ರಿ ಬರುತ್ತೆ ಆಯಿತಾ. ನನಗಂತೂ ಅದು ಯಾವ ಫ್ಯಾಕ್ಟ್ರಿ ಅಂತ ಗೊತ್ತಿಲ್ಲ. ಸೊ ಅದು ಬಂದರೆ ನಿಮಗೆ ತೋರಿಸ್ತೀನಿ. ಇನ್ನೂ ಸ್ವಲ್ಪ ಮುಂದೆ ಇದೆ, ತೋರಿಸ್ತೀನಿ. ಸೊ ಅದು ನನಗೆ ಗೊತ್ತಿಲ್ಲ, ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವ ಫ್ಯಾಕ್ಟ್ರಿ ಅಂತ. ನನಗೂ ಅಷ್ಟು ಐಡಿಯಾ ಇಲ್ಲ. ಸುಮ್ಮನೆ ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾ ಇರ್ತೀನಿ ಟ್ರೈನಲ್ಲಿ. ಸೊ ಬಂತು ನೋಡಿ, ಪರ್ಸಿಯಿಂದ ಕಟ್ಟಿರೋ ಅಂತಹ ಮನೆಗಳು. ಪರ್ಸಿ ಅಂದರೆ ಗೊತ್ತಿಲ್ಲ ನನಗೆ ಈ ಲ್ಯಾಂಗ್ವೇಜಲ್ಲಿ ಏನು ಹೇಳ್ತಾರೆ ಅಂತ. ನಾರ್ಮಲ್ ಲ್ಯಾಂಗ್ವೇಜ್, ನಮ್ಮದು ಲೋಕಲ್ ಲ್ಯಾಂಗ್ವೇಜಿಂದ ಪರ್ಸಿ ಅಂತ ಹೇಳ್ತೀವಿ ನೋಡಿ. ಎಲ್ಲ ಅದರಿಂದನೇ ಅಂದರೆ ಮೇಲೇನು ರೂಫ್ ಹಾಕಿರ್ತಾರಲ್ಲ, ಜಾಸ್ತಿ ಅದರಿಂದನೇ ಹಾಕಿರ್ತಾರೆ ಇಲ್ಲೆಲ್ಲ. ನೋಡಿ ಹೇಗೆ ಕಾಣಿಸ್ತಿದೆ, ಚೆನ್ನಾಗಿದೆ ಒಂಥರ. ಯಾಕಂದರೆ ಈ ಊರಲ್ಲಿ ಜಾಸ್ತಿ ಅದೇ ಪರ್ಸಿ ಥರನೇ ಯೂಸ್ ಮಾಡ್ತಾರೆ, ಇದಿರುತ್ತೆ. ಸೊ ಹಾಗಾಗಿ ಅದೇ ಯೂಸ್ ಮಾಡಿರ್ತಾರೆ. ಇದು ಯಾವ ಊರು ಅಂತ ಗೊತ್ತಾ ನಿಮಗೆ? ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಬಂತು ನೋಡಿ ಫ್ಯಾಕ್ಟ್ರಿ, ನಾನು ಹೇಳಿದ್ನಲ್ಲ ನಿಮಗೆ ಫ್ಯಾಕ್ಟ್ರಿ ಇದೆ ಅಂತ. ಸೊ ಇದು ನೋಡಿ ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಇದೆ ಇಲ್ಲಿ. ಸೊ ಇದು ಯಾವ ಫ್ಯಾಕ್ಟ್ರಿ ಏನು ಗೊತ್ತಿಲ್ಲ ನನಗೆ, ಫ್ಯಾಕ್ಟ್ರಿನ ಏನು ಅಂತ. ಸೊ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ನನಗೂ ಗೊತ್ತಾಗುತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಏನು ಅಂತ. ಸೊ ಹಾಗೆ ಮುಂದೆ ಹೋಗ್ತಿದ್ದೀವಿ. ನೋಡಿ ಹೇಗೆ ಸೂರ್ಯ ಹೇಗೆ ಕಾಣಿಸ್ತಾ ಇಲ್ಲ, ಸ್ವಲ್ಪ ಇದರಲ್ಲಿ ಮಿಕ್ಸ್ ಆಗಿದೆ ಅನ್ನಿಸ್ತಿದೆ. ನಾವು ನಮ್ಮೂರಿಗೆ ಬಂದು ರೀಚ್ ಆಗಿದ್ದಾಯಿತು. ಸೊ ಯಾವ ಊರು ಅಂತ ತಿಳ್ಕೊಬೇಕಾ? ಹೀಗೆ ನೋಡ್ತಾ ಇರಿ ನಮ್ಮ ಪಯಣ ನಮ್ಮ ಊರಿನ ಕಡೆಗೆ. ನಮ್ಮ ಊರು ಯಾವ ಊರು ಗೊತ್ತಾ? ಕಲಬುರಗಿ.